ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 2 ಈ ಹಿಂದೆ ಭಾಗವನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಪ್ರಶ್ನೆ 1, ಸೊಲ್ಲು ಇದರ ವಿರುದ್ಧ ಪದ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಾತು, ಆಪ್ಷನ್ ಬಿ ಗೆಲುವು, ಆಪ್ಷನ್ ಸಿ ಕಲ್ಲು, ಆಪ್ಷನ್ ಡಿ ಮೌನ. ಗೆಳೆಯರೆ, ಆಡು ಭಾಷೆಯಲ್ಲಿ ಸೊಲ್ಲೆತ್ತಬೇಡ ಅಂತ ಹೇಳ್ತಾರೆ. ಸೊಲ್ಲೆತ್ತಬೇಡ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ ನೋಡೋಣ ಬನ್ನಿ. ವಿರುದ್ಧಾರ್ಥಕ ಪದ. ಗೆಳೆಯರೆ, ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಡಿ ಮೌನ. ಸೊಲ್ಲೆತ್ತಬೇಡ ಅಂದರೆ ಸೊಲ್ಲೆತ್ತಬೇಡ, ಮಾತು ಎತ್ತಬೇಡ. ಮಾತು, ಸೊಲ್ಲು, ಸೊಲ್ಲು ಅಂದರೆ ಮಾತು. ಸೊ ಇದರ ವಿರುದ್ಧ ಪದ ಯಾವುದು? ಮೌನ. ಮಾತಿಗೆ ವಿರುದ್ಧ ಪದ ಮೌನ ಗೆಳೆಯರೆ, ಓಕೆನಾ. ಪ್ರಶ್ನೆ 2, ಪಾದುಕ ಪದದ ತದ್ಭವ ರೂಪ. ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆನ ಭಾಳ ಸಾರಿ ಕೇಳಿದ್ದಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ 2, ಪಾದುಕ ಪದದ ತದ್ಭವ ರೂಪವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹೊತ್ತಗೆ ಅಂದರೆ ಪುಸ್ತಕ, ಆಪ್ಷನ್ ಬಿ ಹಾವುಗೆ, ಆಪ್ಷನ್ ಸಿ ಬೆಸಗೆ, ಆಪ್ಷನ್ ಡಿ ಉಂಗುಟ. ಗೆಳೆಯರೆ, ಪಾದುಕ ಪದದ ತದ್ಭವ ರೂಪ ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವುಗೆ. ಹಾವುಗೆ ಅಂದರೆ ಪಾದುಕ, ಓಕೆನಾ. ಪ್ರಶ್ನೆ 3, ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ಆಪ್ಷನ್ ಎ ತದ್ದಿತಾಂತ ವ್ಯಯ, ಆಪ್ಷನ್ ಬಿ ತದ್ದಿತಾಂತ ಭಾವನಾಮ, ಆಪ್ಷನ್ ಸಿ ತದ್ದಿತಾಂತ ನಾಮ, ಆಪ್ಷನ್ ಡಿ ಯಾವುದು ಅಲ್ಲ. ಗೆಳೆಯರೆ, ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಬಿ ತದ್ದಿತಾಂತ ಭಾವನಾಮ. ಯಾಕಂದರೆ ಅವನ ಜಾಣತನ, ಇಲ್ಲಿ ಜಾಣತನ ಅನ್ನೋದು ಒಂದು ರೀತಿ ಭಾವನಾಮ, ಅವನ ಭಾವನೆ, ಜಾಣತನ. ಆ ವ್ಯಕ್ತಿ ಯಾವ ರೀತಿ ಇದ್ದಾನೆ ಅನ್ನೋಂಥ ಹೇಳೋದನ್ನು ಜಾಣತನ ಅಥವಾ ದಡ್ಡತನ ಅಂತ ಹೇಳ್ತಾರೆ. ಅವನ ಭಾವನೆಗಳು ಅಥವಾ ಅವನ ವಿಚಾರಗಳು ಯಾವ ರೀತಿ ಇದೆ ಅದರ ಮೇಲೆ ಅವನು ಜಾಣತನನು ದಡ್ಡತನ ಅನ್ನೋದು ಜನರು ಡಿಸೈಡನ್ನು ಮಾಡ್ತಾರೆ. ಸೊ ತದ್ದಿತಾಂತ ಭಾವನಾಮ ಆಗುತ್ತೆ ಇದು. ಯಾವುದು? ಜಾಣತನ ಅನ್ನೋದು, ಓಕೆನಾ. ಪ್ರಶ್ನೆ 4, ಕಾಲಾನುಕ್ರಮದಲ್ಲಿ ಬರೆಯಿರಿ. ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರು ಯಾರ್ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚಾಲುಕ್ಯರು, ಆಪ್ಷನ್ ಬಿ ಆಪ್ಷನ್ ಎ ಚಾಲುಕ್ಯರು, ನಂತರ ಹೊಯ್ಸಳರು, ನಂತರ ರಾಷ್ಟ್ರಕೂಟರು, ನಂತರ ವಿಜಯನಗರ. ಆಪ್ಷನ್ ಬಿ ಮೊದಲು ರಾಷ್ಟ್ರಕೂಟರು, ನಂತರ ಚಾಲುಕ್ಯರು, ತದನಂತರ ಹೊಯ್ಸಳರು, ತದನಂತರ ವಿಜಯನಗರ. ಆಪ್ಷನ್ ಸಿ ಮೊದಲು ಹೊಯ್ಸಳರು, ಆಮೇಲೆ ಚಾಲುಕ್ಯರು, ಆಮೇಲೆ ವಿಜಯನಗರ, ಆಮೇಲೆ ರಾಷ್ಟ್ರಕೂಟರು. ಆಪ್ಷನ್ ಡಿ ಮೊದಲು ರಾಷ್ಟ್ರಕೂಟರು, ಆಮೇಲೆ ಹೊಯ್ಸಳರು, ಆಮೇಲೆ ಚಾಲುಕ್ಯರು, ಆಮೇಲೆ ವಿಜಯನಗರ. ಗೆಳೆಯರ, ಪ್ರಶ್ನೆ ಏನಪ್ಪ ಅಂದರೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರು ಅಂದರೆ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಾಹಿತಿಗಳಿಗೆ, ಕನ್ನಡಕ್ಕಾಗಿ ಏನು ಸಾಧನೆಯನ್ನು ಮಾಡಿದ್ದಾರೆ, ಕನ್ನಡ ಸಾಹಿತ್ಯಕ್ಕಾಗಿ ಏನು ಬರೆದಿದ್ದಾರೆ, ಅವರಿಗೆಲ್ಲ ರಾಜಾಶ್ರಯ ನೀಡಿದವರು ಯಾರ್ಯಾರು ಅಂತ ಕೇಳ್ತಾ ಇದ್ದಾರೆ ಕಾಲಾನುಕ್ರಮದಲ್ಲಿ. ಗೆಳೆಯರೆ, ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಬಿ ಮೊದಲು ರಾಷ್ಟ್ರಕೂಟರು. ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರು ಮೊದಲು ರಾಷ್ಟ್ರಕೂಟರು, 2ನೇವರು ಚಾಲುಕ್ಯರು, 3ನೇವರು ಹೊಯ್ಸಳರು, 4ನೇವರು ವಿಜಯನಗರ ಸಾಮ್ರಾಜ್ಯ, ಓಕೆನಾ. ಮೊದಲು ರಾಷ್ಟ್ರಕೂಟ, ಆಮೇಲೆ ಚಾಲುಕ್ಯ, ಆಮೇಲೆ ಹೊಯ್ಸಳ, ಆಮೇಲೆ ವಿಜಯನಗರ, ಓಕೆನಾ. ಪ್ರಶ್ನೆ 5, ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ. ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ದೇವನೂರು ಮಹಾದೇವ, ಆಪ್ಷನ್ ಬಿ ಬರಗೂರು ರಾಮಚಂದ್ರಪ್ಪ, ಆಪ್ಷನ್ ಸಿ ಸಿದ್ಧಲಿಂಗಯ್ಯ, ಆಪ್ಷನ್ ಡಿ ಪಿ ಲಂಕೇಶ್. ಗೆಳೆಯರೆ, ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಡಿ ಪಿ ಲಂಕೇಶ್. ಗೆಳೆಯರೆ, ಪಿ ಅಂದರೆ ಪಾಳ್ಯ ಲಂಕೇಶ್ ಅಂತ. ಪಿ ಲಂಕೇಶ್ ಅವರು ಬರೆದಿರೋ, ತಮ್ಮ ತಾಯಿ ಬಗ್ಗೆ ಬರೆದಿರುವಂಥ ಒಂದು ಕವಿತೆ ಯಾವುದಪ್ಪ ಅಂದರೆ ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರಿವು, ಬಿಳಿಯ ಹೂ ಹಬ್ಬ, ಓಕೆನಾ. ಪ್ರಶ್ನೆ 6, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಬಿ ಎಂ ಶ್ರೀಕಂಠಯ್ಯ, ಆಪ್ಷನ್ ಸಿ ಮುದ್ದಣ್ಣ, ಆಪ್ಷನ್ ಡಿ ಗೋವಿಂದ ಪೈ. ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಮಗೆ ತಿಳಿದಿರೋ ಹಾಗೆ ಪೇಪರ್ 2ರಲ್ಲಿ 35 ಅಂಕಗಳ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಲ್ಲೇ ಬರೀ ನಿಮಗೆ ವಿರುದ್ಧಾರ್ಥಕ ಪದ, ಸಮನಾರ್ಥಕ ಪದ ಅಥವಾ ವ್ಯಯಗಳು, ವಿಭಕ್ತಿ ಪ್ರತ್ಯಯಗಳು ಅಷ್ಟೇ ಕೇಳ್ತಾರೆ ಅಂತ ಇರಲ್ಲ. ಕೆಲವೊಂದು ಇಂಪಾರ್ಟೆಂಟ್ ನುಡಿಗಳಿರುತ್ತೆ, ಕವನಗಳಿರುತ್ತೆ, ಕವನ ಸಂಕಲನಗಳಿರುತ್ತೆ, ಲೈನ್ಗಳಿರುತ್ತೆ. ಆ ಲೈನ್ಗಳು ಯಾರು ಬರೆದಿದ್ದಾರೆ ಅಂತಲೂ ಕೇಳ್ಬೋದು. ಇಲ್ಲಿ ಅದೇ ರೀತಿ ಕೇಳಿದ್ದಾರೆ. ಏನಪ್ಪ ಅದೇ ಅಂದರೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರದ ಕವಿ ಅಂತ ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ದಣ್ಣ. ಗೆಳೆಯರೆ,
ಮುದ್ದಣ್ಣ 1870ರಿಂದ 1901 ಇದ್ದರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಹಾಕವಿ ಎಂದು ಖ್ಯಾತಿ ಪಡೆದ ಕವಿ ಮತ್ತು ಅಥವಾ ಸಾಹಿತಿ. ಮುದ್ದಣ್ಣ ಅವರ ನಿಜನಾಮಧೇಯ ಲಕ್ಷ್ಮೀ ನಾರಾಯಣಪ್ಪ. ಹುಟ್ಟೂರು ನಂದಳಿಕೆ, ಆದ್ದರಿಂದ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎಂಬ ಹೆಸರು ಕೂಡ ಇವರಿಗಿದೆ. ರತ್ನಾವಳಿ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ ಮತ್ತು ರಾಮಾಶ್ವಮೇಧ ಮುದ್ದಣ್ಣ ಅವರು ಬರೆದಿರುವ ಕೆಲವು ಪ್ರಮುಖವಾದ ಕೃತಿಗಳು. ಓಕೆನಾ. ಪ್ರಶ್ನೆ 7. ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗದ ಕಾದಂಬರಿ ಯಾರು ಬರೆದಿದ್ದಾರೆ? ಆಪ್ಷನ್ ಎ ಸರ್ವಮಂಗಳ, ಆಪ್ಷನ್ ಬಿ ಉಯ್ಯಾಲೆ, ಆಪ್ಷನ್ ಸಿ ವೈಶಾಖ, ಆಪ್ಷನ್ ಡಿ ಹೆಜ್ಜಾಲ. ಗೆಳೆಯರೆ, ಚದುರಂಗದ ಕಾದಂಬರಿ ಬರೆದಂಥ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಸಿ ವೈಶಾಖ. ಇವರು ಮಹಿಳಾ ಕವಿಗಳು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವಂಥ ವೈಶಾಖ ಅವರು ಚದುರಂಗದ ಕಾದಂಬರಿಯನ್ನು ಬರೆದಿದ್ದಾರೆ. ಪ್ರಶ್ನೆ 8. ಸರೋವರ ಸಿರಿಗನ್ನಡಿಯಲ್ಲಿ ಕೃತಿ ಯಾರದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಎಂ ಚಿದಾನಂದ ಮೂರ್ತಿ, ಆಪ್ಷನ್ ಬಿ GS ಶಿವರುದ್ರಪ್ಪ, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ದ.ರಾ. ಬೇಂದ್ರೆ. ಪ್ರಶ್ನೆ ಏನು? ಸರೋವರದ ಸಿರಿಗನ್ನಡಿಯಲ್ಲಿ ಈ ಕೃತಿ ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಅವರು ಬರೆದಿದ್ದಾರೆ. ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಇವರಿಗೆ 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಅನ್ನುವಂಥ ಮಹಾಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮತ್ತೆ ಪ್ರಥಮವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಕುವೆಂಪು ಅವರಿಗೆ ಲಭಿಸಿದೆ 1991ರಲ್ಲಿ. ಓಕೆನಾ. ಪ್ರಶ್ನೆ 9. ಸಾಹಿತ್ಯ ಮತ್ತು ವಿಮರ್ಶೆ ಇದು ಯಾರ ಕೃತಿ? ಆಪ್ಷನ್ ಎ GS ಶಿವರುದ್ರಪ್ಪ, ಆಪ್ಷನ್ ಬಿ ಹ.ಮ. ನಾಯಕ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ದ.ರಾ. ಬೇಂದ್ರೆ. ದ.ರಾ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಗೆಳೆಯರೆ, ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಡಿ ದ.ರಾ. ಬೇಂದ್ರೆ ಅವರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಏನಪ್ಪಾ ಅಂದರೆ ಅಂಬಿಕಾತನಯ ದತ್ತ. ಇವರಿಗೆ 1973ರಲ್ಲಿ 4 ತಂತಿ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಓಕೆನಾ. ಪ್ರಶ್ನೆ 10. ಸೌಂದರ್ಯ ಸಮೀಕ್ಷೆ ಇದು ಯಾರ ಕೃತಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ GS ಶಿವರುದ್ರಪ್ಪ, ಆಪ್ಷನ್ ಬಿ ವೈಶಾಖ, ಆಪ್ಷನ್ ಸಿ ದ.ರಾ. ಬೇಂದ್ರೆ, ಆಪ್ಷನ್ ಡಿ U.R. ಅನಂತಮೂರ್ತಿ. ಗೆಳೆಯರೆ, ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಎ GS ಶಿವರುದ್ರಪ್ಪ ಅವರು ಬರೆದಿರುವಂಥ ಕೃತಿ ಯಾವುದು? ಸೌಂದರ್ಯ ಸಮೀಕ್ಷೆ. ಇದು GS ಶಿವರುದ್ರಪ್ಪ ಅವರ PhD ಮಹಾಪ್ರಬಂಧ. ಗೆಳೆಯರೆ, ಸೌಂದರ್ಯ ಸಮೀಕ್ಷೆ ಅನ್ನೋದು GS ಶಿವರುದ್ರಪ್ಪ ಅವರು PhDಗಾಗಿ ಬರೆದಿರುವಂಥ ಮಹಾಪ್ರಬಂಧ ಇದು. ಪ್ರಶ್ನೆ 11. ಹೊಸತು ಇದು ಯಾರ ಕೃತಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಬಿ ದ.ರಾ. ಬೇಂದ್ರೆ, ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಡಿ ಎಂ ಚಿದಾನಂದ ಮೂರ್ತಿ. ಗೆಳೆಯರೆ, ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಡಿ ಎಂ ಚಿದಾನಂದ ಮೂರ್ತಿಯವರು ಬರೆದಿರುವಂಥ ಹೊಸತು ಕೃತಿ. ಕನ್ನಡದ ಹಿರಿಯ ಲೇಖಕ, ವಿದ್ವಾಂಸ, ಸಂಶೋಧಕ ಹಾಗೂ ಇತಿಹಾಸ ತಜ್ಞ. ಕನ್ನಡ ಭಾಷೆ ಹಾಗೂ ಕರ್ನಾಟಕದ ಇತಿಹಾಸದ ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಇವರು ಹಂಪಿಯ ಸ್ಮಾರಕಗಳನ್ನು ಉಳಿಸಲು ಹಾಗೂ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನ ಗಳಿಸಲು ಮಾಡಿದ್ದ ಹೋರಾಟಕ್ಕೆ ಪ್ರಸಿದ್ಧರಾದಂಥವ್ರು ಯಾರು? ಎಂ ಚಿದಾನಂದ ಮೂರ್ತಿಗಳು. ಓಕೆನಾ. ಪ್ರಶ್ನೆ 12. ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ. ಆಪ್ಷನ್ ಎ ಧಾತು, ಆಪ್ಷನ್ ಬಿ ಪಕ್ಷಾರ್ಥ, ಆಪ್ಷನ್ ಸಿ ಭೂತನ್ಯೂನ್ಯ, ಆಪ್ಷನ್ ಡಿ ಸಂಭವನಾರ್ಥ. ನೊಂದಾನು, ಕೊಂದಾನು, ಉಂಡಾನು, ನೋಡ್ಯಾನು, ಕೇಳ್ಯಾನು. ಇದರಲ್ಲಿ ಏನಿರುತ್ತೆ? ಸಂಭವ ಇರುತ್ತೆ. ಮಾಡಬಹುದು, ಮಾಡ್ಯಾನು. ಗೆಳೆಯರೆ, ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಭವನಾರ್ಥ. ಸಂಭವ ಇದೆ. ನೊಂದಾನು ಅನ್ನೋಂಥ ಅವನು ನೊಂದಾನು ಬಿಟ್ಟಾನು ನಮಗೆ ಗೊತ್ತಿಲ್ಲ. ಆದರೆ ನಾವೇನು ಅನ್ಕೋತೀವಿ, ನೊಂದಾನು ನಾವು ಮಾಡಿರೋಂಥ ಕೆಲವೊಂದು ಕೆಲಸಗಳಿಂದ ಅವನು ನೊಂದಾನು ಅಂದರೆ ಸಂಭವ ಇದೆ. ಸಂಭವನಾರ್ಥ ಗೆಳೆಯರೆ. ಓಕೆನಾ. ಸಂಭವನಾರ್ಥ ಅಂದರೆ ಕ್ರಿಯೆಯ ಸಂಭವವನ್ನು ತಿಳಿಸುವ ರೂಪ. ಸಂಭವನಾರ್ಥಕ ರೂಪವು ಎಂದಿಗೂ ಭವಿಷ್ಯತ್ ಕಾಲದಲ್ಲಿರುತ್ತದೆ. ಭವಿಷ್ಯ ನಮಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೆ. ವರ್ತಮಾನದಲ್ಲಿ ನಾವಿದ್ರೆ ಅದು ಭವಿಷ್ಯತ್ನಲ್ಲಿರುತ್ತೆ. ನೊಂದಾನು, ಕುಡಿದಾನು, ಉಂಡಾನು. ಓಕೆನಾ. ಗೆಳೆಯರೆ, ಪ್ರಶ್ನೆ 13. ಛಲವಾದಿ ಇದು ಡ್ಯಾಶ್. ಆಪ್ಷನ್ ಎ ಕರ್ಮಧಾರೆಯ ಸಮಾಸ, ಆಪ್ಷನ್ ಬಿ ಬಹುರ್ವಿಹಿ ಸಮಾಸ, ಆಪ್ಷನ್ ಸಿ ದ್ವಂದ್ವ ಸಮಾಸ, ಆಪ್ಷನ್ ಡಿ ಅಂಶಿ ಸಮಾಸ. ಛಲವಾದಿ ಇದು ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಬಿ ಬಹುರ್ವಿಹಿ ಸಮಾಸ. ಗೆಳೆಯರೆ, ಛಲವಾದಿ ಅನ್ನೋದು ಇದು ಬಹುರ್ವಿಹಿ ಸಮಾಸ. ಸಂಭವನಾರ್ಥ ಕ್ರಿಯೆ ಹಿಂದಿಂದು ರಿಪೀಟ್ ಆಗಿದೆ. ಓಕೆನಾ. ಸೊ ಪ್ರಶ್ನೆ 14. ಕಲಬೋರನ ಎಂಬ ಪದವಿರುವ ಶಾಸನ. ಗೆಳೆಯರೆ, ಪ್ರಶ್ನೆ 14ರಲ್ಲಿ ಏನು ಕೇಳ್ತಾ ಇದ್ದಾರೆ? ಕಲಬೋರನ ಎಂಬ ಪದವಿರುವ ಶಾಸನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶ್ರವಣ ಬೆಳಗೊಳ ಶಾಸನ,
ಆಪ್ಷನ್ ಬಿ ಹಲ್ಮಿಡಿ ಶಾಸನ, ಕನ್ನಡದ ಮೊದಲ ಶಾಸನ. ಹಲ್ಮಿಡಿ ಶಾಸನ ಎಲ್ಲಿವರೆಗೂ? 2017ರವರೆಗೂ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಬಾದಾಮಿ ಶಾಸನ. ಆಪ್ಷನ್ ಡಿ ಚಿತ್ರದುರ್ಗದ ಶಾಸನ. ಗೆಳೆಯರೆ ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಎಲ್ಲಿವರೆಗೂ? 2017ರವರೆಗೂ. 2017ರ ನಂತರ ಎಲ್ಲಿ ಸಿಕ್ಕಿದೆ ಇನ್ನೊಂದು ಶಾಸನ ಅಂದರೆ ತಾಳಗುಂದದಲ್ಲಿ ಸಿಕ್ಕಿದೆ. ತಾಳಗುಂದದ ಶಾಸನವನ್ನು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಭಾರತೀಯ ಸರ್ವೇಕ್ಷಣೆ ಇಲಾಖೆ ಘೋಷಣೆಯನ್ನು ಮಾಡಿದೆ. ಗೆಳೆಯರೆ ಕನ್ನಡದ ಮೊದಲ ಶಾಸನ ಏನು ಅಂತ ಕೇಳಿದ್ರೆ ಹಲ್ಮಿಡಿ ಶಾಸನ. ದಯವಿಟ್ಟು ಬರಿಬೇಡಿ, ಯಾಕಂದರೆ ಕನ್ನಡದ ಮೊದಲ ಶಾಸನ ಅಂತ ಭಾರತೀಯ ಸರ್ವೇಕ್ಷಣಾ ಇಲಾಖೆ ತಾಳಗುಂದದ ಶಾಸನವನ್ನು ಘೋಷಣೆ ಮಾಡಿದೆ 2017ರ ನಂತರ. ಓಕೆನಾ? ಸೊ ಅದಕ್ಕೆ ಈ ತಪ್ಪನ್ನು ಮಾಡಬೇಡಿ, ಮಾರ್ಕ್ಸನ್ನು ಕಳ್ಕೊಬೇಡಿ. ಒಂದೊಂದು ಮಾರ್ಕ್ಸು ಅತ್ಯಮೂಲ್ಯ. ನೀವು ಜಾಬ್ ತಗೋಬೇಕು ಅಂದರೆ ಒಂದೊಂದು ಮಾರ್ಕ್ಸು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಪ್ರಶ್ನೆ 15, ಖಾನಾವಳಿ ಪದ ಈ ಭಾಷೆಯದು. ಆಪ್ಷನ್ ಎ ಕೊಂಕಣಿ, ಆಪ್ಷನ್ ಬಿ ಗುಜರಾತಿ, ಆಪ್ಷನ್ ಸಿ ಮರಾಠಿ, ಆಪ್ಷನ್ ಡಿ ಕನ್ನಡ. ಖಾನಾವಳಿ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಸಿ ಮರಾಠಿ. ಗೆಳೆಯರೆ ಖಾನಾವಳಿ ಅನ್ನೋದು ಮರಾಠಿ ಪದ. ಪ್ರಶ್ನೆ 16, ಕನ್ನಡದಲ್ಲಿ ಬಳಕೆಯಲ್ಲಿರೋ ದೋಸೆ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಲ್ಯಾಟಿನ್ ಶಬ್ದ, ಆಪ್ಷನ್ ಬಿ ಪೋರ್ಚುಗೀಸ್ ಶಬ್ದ, ಆಪ್ಷನ್ ಸಿ ಗ್ರೀಕ್ ಶಬ್ದ, ಆಪ್ಷನ್ ಡಿ ಫ್ರೆಂಚ್ ಶಬ್ದ. ದೋಸೆ ಯಾವ ಪದ ಅಂತ ಕೇಳ್ತಾರೆ. ನಾವು ಇಷ್ಟು ದಿನ ದೋಸೆ ಬಂದ್ಬಿಟ್ಟು ಕನ್ನಡ ಪದ ಅಂತ ತಿಳ್ಕೊಂಡಿದ್ವಿ, ಅದರಲ್ಲ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಬಿ ಪೋರ್ಚುಗೀಸ್ ಪದ. ಗೆಳೆಯರೆ ದೋಸೆ ಅನ್ನೋದು ಪೋರ್ಚುಗೀಸ್ ಪದ. ಕನ್ನಡದಲ್ಲಿ ಇದನ್ನು ದೋಸಾ ಅಂತ ಕರೀತಾರೆ. ಕನ್ನಡದಲ್ಲಿ ದೋಸಾ ಅಂತ ಕರೀತಾರೆ. ಓಕೆನಾ? ಪ್ರಶ್ನೆ 17, ನೇರಾಣಿ ಎಂದರೆ ಆಪ್ಷನ್ ಎ ಅಪ್ಪಟ ಚಿನ್ನ, ಆಪ್ಷನ್ ಬಿ ಅಪ್ಪಟ ಬೆಳ್ಳಿ, ಆಪ್ಷನ್ ಸಿ ಅಪ್ಪಟ ವೈಡೂರ್ಯ, ಆಪ್ಷನ್ ಡಿ ಅಪ್ಪಟ ವಜ್ರ. ಗೆಳೆಯರೆ ನೇರಾಣಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಎ ಅಪ್ಪಟ ಚಿನ್ನ. ಗೆಳೆಯರೆ 99.99 ಇರುತ್ತೆ ಅಪ್ಪಟ ಚಿನ್ನ. ಸೊ ನೇರಾಣಿ ಅಂದರೆ ಅಪ್ಪಟ ಚಿನ್ನ ಅಂದರೆ 24 ಕ್ಯಾರೆಟ್ ಚಿನ್ನ. ಇದರಲ್ಲಿ ಸುತ್ತುಂಗ್ರ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರಲ್ಲ. ಓಕೆನಾ? ಪ್ರಶ್ನೆ 18, ಬೆಸಸು ಈ ಅರ್ಥ ನೀಡುತ್ತದೆ. ಆಪ್ಷನ್ ಎ ವಿನಂತಿ ಮಾಡು, ಆಪ್ಷನ್ ಬಿ ಆಣೆ ಮಾಡು, ಆಪ್ಷನ್ ಸಿ ಅಪ್ಪಣೆ ಮಾಡು, ಆಪ್ಷನ್ ಡಿ ಆದೇಶ ಮಾಡು. ಗೆಳೆಯರೆ ಬೆಸಸು ಯಾವ ಅರ್ಥವನ್ನು ನೀಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಪಣೆ ಮಾಡು ಅನ್ನೋ ಅರ್ಥ ಕೊಡುತ್ತೆ. ಯಾವುದು? ಬೆಸಸು. ಅಪ್ಪಣೆ ಮಾಡು, ಯಾವುದೇ ಒಂದು ಕೆಲಸಕ್ಕೆ ಅಪ್ಪಣೆ ಕೊಡು, ಅಪ್ಪಣೆ ಮಾಡೋದು, ಅಪ್ಪಣೆ ಕೊಡೋದು. ಓಕೆನಾ? ಪ್ರಶ್ನೆ 19, ಅನಿತು, ಎನಿತು, ಇನಿತು ಎಂಬವುಗಳು ಆಪ್ಷನ್ ಎ ಹಳಗನ್ನಡದ ರೂಪಗಳು, ಆಪ್ಷನ್ ಬಿ ಪೂರ್ವದ ಹಳಗನ್ನಡದ ರೂಪಗಳು, ಆಪ್ಷನ್ ಸಿ ನಡುಗನ್ನಡದ ರೂಪಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಅನಿತು, ಎನಿತು, ಇನಿತು ಎಂಬವುಗಳು ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಎ ಹಳಗನ್ನಡದ ರೂಪಗಳು. ಗೆಳೆಯರಿವೆಲ್ಲ ಅನಿತು, ಎನಿತು, ಇನಿತು. ಓಕೆನಾ? ಪ್ರಶ್ನೆ 20, ಸಂಪೂರ್ಣವಾಗಿ ಸಮನಾರ್ಥಕ ಪದಗಳಿರುವ ಗುಂಪು. ಆಪ್ಷನ್ ಎ ಚಡಾವು, ಏರು, ದಿಣ್ಣೆ, ಎತ್ತರ, ಆಪ್ಷನ್ ಬಿ ಏರು, ದಿಣ್ಣೆ, ಹಳ್ಳ, ನೀರು, ಆಪ್ಷನ್ ಸಿ ತಗ್ಗು, ದಿಣ್ಣೆ, ಚಡಾವು, ಕಾಲುವೆ, ಆಪ್ಷನ್ ಡಿ ಸಮ, ವಿಷಮ, ಕೂಡು, ಓಡು. ಗೆಳೆಯರೆ ಏರು, ದಿಣ್ಣೆ, ಹಳ್ಳ, ನೀರು ಬೇರೆ. ಓಕೆ, ತಗ್ಗು, ದಿಣ್ಣೆ ಅಪೋಸಿಟ್ ವರ್ಡ್ ಆಯಿತು, ಸಮ, ವಿಷಮ ಅಪೋಸಿಟ್ ವರ್ಡ್ ಆಯಿತು. ಓಕೆನಾ? ಸೊ ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಎ ಚಡಾವು ಅಂದರೆ ಏರೋದು ಮೇಲೆ, ಏರು ಅಂದರೆ ಏರೋದು, ದಿಣ್ಣೆ ಅಂದರೆ ಅಪ್ಪ ಇರೋದು, ಎತ್ತರ ಅಂದರೆ ಎತ್ತರ. ಓಕೆನಾ? ಪ್ರಶ್ನೆ 21, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಈ ಗಾದೆಯು ಈ ಅಲಂಕಾರಕ್ಕೂ ಉದಾಹರಣೆಯಾಗಿದೆ. ಆಪ್ಷನ್ ಎ ರೂಪಕ ಅಲಂಕಾರ, ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರ, ಆಪ್ಷನ್ ಸಿ ಯಮಕ ಅಲಂಕಾರ, ಆಪ್ಷನ್ ಡಿ ದೀಪಕ ಅಲಂಕಾರ. ಗೆಳೆಯರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 21ರ ಸರಿಯಾದ ಉತ್ತರ ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರ. ಗೆಳೆಯರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ. ಯಾಕಂದ್ರೆ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ. ಇದಕ್ಕೆ ಇನ್ನೊಂದು ಉದಾಹರಣೆ ಆದರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಒಂದಕ್ಕೊಂದು ಏನು ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಭಾವದಂತೆ ತೋರುತ್ತಿದ್ದರೆ. ಓಕೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಅದೇ ರೀತಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಓಕೆನಾ? ಇದು ಕೂಡ ಒಂದು ಉದಾಹರಣೆ ದೃಷ್ಟಾಂತ ಅಲಂಕಾರಕ್ಕೆ. ಪ್ರಶ್ನೆ 22, ಕಂಜ ಇದರ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೊಡ್ಲಿ ಅಥವಾ ಬಡಿಗೆ, ಆಪ್ಷನ್ ಬಿ ಹೆಳವ,
ಅಥವಾ ಕುಂಟ, ಆಪ್ಷನ್ ಸಿ ಬಳ್ಳಿ, ಮರ, ಆಪ್ಷನ್ ಡಿ ಮನೆ, ಮಂದಿರ. ಕಂಜ ಇದರ ಸಮಾನಾರ್ಥಕ ಪದ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 22ರ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಳವ ಗೆಳೆಯರೆ. ಕಂಜ ಸಮಾನಾರ್ಥಕ ಪದಗಳು ಹೆಳವ ಮತ್ತು ಕುಂಟ. ಪ್ರಶ್ನೆ 23, ಅವರಿಲ್ಲದೂಟ ಕಾದಂಬರಿಯನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಗಳಗನಾಥ, ಆಪ್ಷನ್ ಬಿ ಆರ್ ನರಸಿಂಹಾಚಾರ, ಆಪ್ಷನ್ ಸಿ ಎಂ ಎಸ್ ಪುಟ್ಟಣ್ಣ, ಆಪ್ಷನ್ ಡಿ ಶಾಂತ ಕವಿ. ಅವರಿಲ್ಲದೂಟ, ಅವರಿಲ್ಲದೂಟ ಅಂದರೆ ಒಂದವರು ಬಿಟ್ಟು ಹೋಗಿರಬೇಕು ಇಲ್ಲ ತೀರ್ ಹೋಗಿರಬೇಕು, ಆ ಅರ್ಥದ ಮೇಲೆ ಒಂದು ಕಾದಂಬರಿ ಇದೆ ಅವರಿಲ್ಲದೂಟ ಅಂತ. ಪ್ರಶ್ನೆ 23ರ ಸರಿಯಾದ ಉತ್ತರ ಆಪ್ಷನ್ ಸಿ ಎಂ ಎಸ್ ಪುಟ್ಟಣ್ಣ ಅವರು ಬರೆದಿರೋದು ಅವರಿಲ್ಲದೂಟ ಕಾದಂಬರಿ. ಎಂ ಎಸ್ ಪುಟ್ಟಣ್ಣ ಅಂದರೆ ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ. ಓಕೆನಾ. ಪ್ರಶ್ನೆ 24, ಕನ್ನಡ ಸರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ ಯಾರು. ಆಪ್ಷನ್ ಎ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ತಿ ನಂ ಶ್ರೀಕಂಠಯ್ಯ, ಆಪ್ಷನ್ ಡಿ ಡಿ ವಿ ಗುಂಡಪ್ಪ. ಗೆಳೆಯರೆ ಪ್ರಶ್ನೆ 24ರ ಸರಿಯಾದ ಉತ್ತರ ಆಪ್ಷನ್ ಡಿ ಡಿ ವಿ ಗುಂಡಪ್ಪನವರು. ಪ್ರಶ್ನೆ 24ರ ಸರಿಯಾದ ಉತ್ತರ ಯಾವುದು. ಆಪ್ಷನ್ ಡಿ ಡಿ ವಿ ಗುಂಡಪ್ಪ. ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಕರ್ನಾಟಕದ ಪ್ರಸಿದ್ಧ ಸಾಹಿತಿ, ಪತ್ರಕರ್ತರು. ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾದವರು. ತತ್ವಶಾಸ್ತ್ರ ವಿದ್ವಾಂಸ, ಲೇಖಕ, ಕವಿ, ಪತ್ರಕರ್ತ ಯಾರು. ಡಿ ವಿ ಗುಂಡಪ್ಪನವರು. ಓಕೆನಾ. ಪ್ರಶ್ನೆ 25, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿ ಬಂದಿದೆ. ಆಪ್ಷನ್ ಎ ಅಲ್ಲಮ ಪ್ರಭು, ಆಪ್ಷನ್ ಬಿ ಬಸವಣ್ಣ, ಆಪ್ಷನ್ ಸಿ ಅಕ್ಕ ಮಹಾದೇವಿ, ಆಪ್ಷನ್ ಡಿ ಆಯ್ದಕ್ಕಿ ಲಕ್ಕಮ್ಮ. ಇವರೆಲ್ಲ 11, 12ನೇ ಶತಮಾನದಲ್ಲಿ ಇದ್ದವರು. ಬಸವಣ್ಣವರು ಬಸವೇಶ್ವರ ಜೊತೆ ಇದ್ದವಂಥವ್ರು ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ ಅವರು. ಓಕೆನಾ. ಸೊ ಪ್ರಶ್ನೆ 25ರ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕ ಮಹಾದೇವಿ ಗೆಳೆಯರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳಿದವರು ಅಕ್ಕ ಮಹಾದೇವಿ ವಚನಕಾರರು. ಓಕೆನಾ. ಪ್ರಶ್ನೆ 26, ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಯಕಾರಾಗಮ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಲೋಪ ಸಂಧಿ. ಗೆಳೆಯರೆ ಇದರಲ್ಲಿ ಆದೇಶ ಮಾಡುವಂಥದ್ದು ಯಾವುದಿಲ್ಲ. ತುಪ್ಪಳದಂತೆ ಇದರಲ್ಲಿ ಯಕಾರಾಗಮನೂ ಇಲ್ಲ, ಆಗಮನೂ ಇಲ್ಲ. ಬನ್ನಿ ಉತ್ತರವನ್ನು ನೋಡೋಣ. ಗೆಳೆಯರೆ ಪ್ರಶ್ನೆ 26ರ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಪ ಸಂಧಿ ಗೆಳೆಯರೆ. ಯಾಕಂದ್ರೆ ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದಂತೆ ಇಲ್ಲಿ ಅಕಾರ ಲೋಪವಾಗಿದೆ. ತುಪ್ಪಳದ ಪ್ಲಸ್ ಅಂತೆ ಅಕಾರ ಲೋಪ ಆಗಿರೋದ್ರಿಂದ ಇದು ಲೋಪಸಂಧಿ. ಲೋಪಸಂಧಿ ಅಂದರೆ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಇಲ್ಲವಾಗುವುದು. ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಇಲ್ಲವಾಗುವುದು, ಅದಕ್ಕಿದು ಲೋಪಸಂಧಿ ಗೆಳೆಯರೆ. ಓಕೆನಾ. ತುಪ್ಪಳದಂತೆ. ಪ್ರಶ್ನೆ 27, ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ಆಪ್ಷನ್ ಎ ಶೈವ ಸಂಪ್ರದಾಯ, ಆಪ್ಷನ್ ಬಿ ವೈಷ್ಣವ ಸಂಪ್ರದಾಯ, ಆಪ್ಷನ್ ಸಿ ಬೀರೇಶ್ವರ ಸಂಪ್ರದಾಯ, ಆಪ್ಷನ್ ಡಿ ಶ್ರೀ ವೈಷ್ಣವ ಸಂಪ್ರದಾಯ. ವೀರಗಾಸೆ ನಮ್ಮ ಕನ್ನಡದಲ್ಲಿ ಅತಿ ಫೇಮಸ್ ಆದ ಒಂದು ನೃತ್ಯ. ಈ ನೃತ್ಯ ಸಂಪ್ರದಾಯ ಯಾವ ಸಂಪ್ರದಾಯಕ್ಕೆ ಸೇರಿದ್ದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 27ರ ಸರಿಯಾದ ಉತ್ತರ ಆಪ್ಷನ್ ಎ ಶೈವ ಸಂಪ್ರದಾಯಕ್ಕೆ ಸೇರಿದಂಥ ವೀರಗಾಸೆ ನೃತ್ಯ ಗೆಳೆಯರೆ. ಪ್ರಶ್ನೆ 28, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸವೆನ್ನುತ್ತಾರೆ. ಆಪ್ಷನ್ ಎ ಅಂಶಿ ಸಮಾಸ, ಆಪ್ಷನ್ ಬಿ ಗಮಕ ಸಮಾಸ, ಆಪ್ಷನ್ ಸಿ ಕ್ರಿಯಾ ಸಮಾಸ, ಆಪ್ಷನ್ ಡಿ ತತ್ಪುರುಷ ಸಮಾಸ. ಏನು ಕೇಳ್ತಾ ಇದ್ದಾರೆ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸವೆನ್ನುತ್ತಾರೆ. ಪೂರ್ವ ಪದ ಮೊದಲು ಬರೋದು, ಉತ್ತರ ಪದ ನಂತರದಲ್ಲಿ ಬರೋದು. ಇಲ್ಲೇನು ಕೇಳ್ತಾ ಇದ್ದಾರೆ, ಉತ್ತರ ಪದದ ಅರ್ಥ ಪ್ರಧಾನವಾಗತ್ತೆ ಅಂದರೆ ಅದು ಯಾವ ಸಮಾಸ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 28ರ ಸರಿಯಾದ ಉತ್ತರ ಆಪ್ಷನ್ ಡಿ ತತ್ಪುರುಷ ಸಮಾಸ ಗೆಳೆಯರೆ. ತತ್ಪುರುಷ ಸಮಾಸ. ಯಾಕಂದರೆ ಉದಾಹರಣೆ ಕೊಟ್ಟಿದ್ದೀನಿ. ಮರದ ಪ್ಲಸ್ ಕಾಲು, ಇಲ್ಲಿ ಮರ ಇದೆ, ಪೂರ್ವ ಪದದಲ್ಲಿ ಮರದ ಇದೆ, ಉತ್ತರ ಪದದಲ್ಲಿ ಕಾಲು ಇದೆ. ಆದರೆ ಇಲ್ಲಿ ಏನಾಗಿದೆ, ಮರಗಾಲು. ಗಾಲು ಕಾಲು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಪ್ರಧಾನವಾಗತ್ತೆ. ಮರದ ಪ್ಲಸ್ ಕಾಲು ಮರಗಾಲು. ಯಾವ ಗಾಲು? ಮರಗಾಲು. ಇದು ಕಾಲು ಅನ್ನೋದು ಇಲ್ಲಿ ಪ್ರಧಾನವಾಗಿರೋದ್ರಿಂದ ಇದು ತತ್ಪುರುಷ ಸಮಾಸ ಗೆಳೆಯರೆ. ಗೆಳೆಯರೆ ಪ್ರಶ್ನೆ 29, ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸನ್ಮಾನ್ ನೀಡಿದ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ,
ಆಪ್ಷನ್ ಡಿ ಮಧ್ಯಪ್ರದೇಶ. ಪ್ರಶ್ನೆ 29ರ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಗೆಳೆಯರೆ. ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸನ್ಮಾನ ನೀಡಿದಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ. ಎಂ ಗೋಪಾಲಕೃಷ್ಣ ಅವರ ಪ್ರಮುಖವಾದ ನುಡಿಗಳು ಯಾವುದು ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಗೆಳೆಯರೆ. ಇದು ಇಂಪಾರ್ಟೆಂಟ್ ಆದ ವಾಕ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಇದನ್ನು ಯಾರು ಹೇಳಿದ್ದಾರೆ ಅಂತ. ಓಕೆನಾ? ಇರುವುದೆಲ್ಲವ ಬಿಟ್ಟು, ಇರೋದನ್ನೆಲ್ಲ ಬಿಟ್ಟು ಯಾವುದು ಇಲ್ಲದೇ ಇರಲು ಅದರ ಹತ್ರನೇ ತುಡಿತಾ ಇರುತ್ತೆ ಜೀವನ ಅಂತ. ಪ್ರಶ್ನೆ 30, ಪಂಡಿತ ಹಕ್ಕಿ ಅಂದರೆ? ಪಂಡಿತ ಹಕ್ಕಿ, ಅದು ಪಂಡಿತ ಪ್ಲಸ್ ಹಕ್ಕಿ, ಪಂಡಿತ ಹಕ್ಕಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಾಗೆ, ಆಪ್ಷನ್ ಬಿ ಕೋಗಿಲೆ, ಆಪ್ಷನ್ ಸಿ ಕಾಜಾಣ, ಆಪ್ಷನ್ ಡಿ ಗಿಳಿ. ಪಂಡಿತ ಹಕ್ಕಿ ಯಾವುದು ಅಂತ ಎಲ್ರಿಗೂ ಹೇಳ್ಬೋದು, ಯಾಕಂದ್ರೆ ಮಾರ್ಕೆಟಲ್ಲಿ ಹಚ್ಕೊಂಡು ಕೂತಿರ್ತಾರೆ ಒಂದು ಹಕ್ಕಿಯನ್ನು ಪಂಜರದಲ್ಲಿ ಇಟ್ಕೊಂಡು ನಾನು ಭವಿಷ್ಯ ಹೇಳ್ತೀನಿ ಭವಿಷ್ಯ ಹೇಳೋರೇ ರೋಡ್ ಅಕ್ಕಪಕ್ಕದಲ್ಲಿ ಇರ್ತಾರೆ, ನಿಮ್ಮ ಭವಿಷ್ಯ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಬನ್ನಿ ನೋಡೋಣ. ಪ್ರಶ್ನೆ 30ರ ಸರಿಯಾದ ಉತ್ತರ ಆಪ್ಷನ್ ಡಿ ಗಿಳಿ ಗೆಳೆಯರೆ. ಪಂಡಿತವಕ್ಕಿ ಎಂದರೆ ಗಿಳಿ. ಗಿಳಿಯನ್ನ ಪಂಜರಲ್ಲಿ ಇಟ್ಕೊಂಡು ಕಾರ್ಡ್ಸ್ಗಳನ್ನ ಇಟ್ಕೊಂಡು ಕೂತಿರ್ತಾರೆ. ಸೊ ಕಾರ್ಡ್ಸ್ ಎದ್ದ ತಕ್ಷಣ ಅವರು ನಿಮ್ಮ ಏನಿದೆ ನಿಮ್ಮ ಭವಿಷ್ಯನ ಅವ್ರು ಹೇಳಕ್ ಪ್ರಯತ್ನ ಪಡ್ತಾರೆ. ಓಕೆನಾ? ಪ್ರಶ್ನೆ 31, ಹಳಗನ್ನಡದ ಇವರಂ ಈ ಪದ ವಿಭಕ್ತಿ. ಆಪ್ಷನ್ ಎ ಸಪ್ತಮಿ, ಆಪ್ಷನ್ ಬಿ ಪ್ರಥಮ, ಆಪ್ಷನ್ ಸಿ ದ್ವಿತೀಯ, ಆಪ್ಷನ್ ಡಿ ಪಂಚಮಿ. ಏನಂತಾರೆ? ಹಳಗನ್ನಡದ ಇವರಂ ಈ ಪದ ಯಾವ ಪದ ವಿಭಕ್ತಿ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 31ರ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಗೆಳೆಯರೆ. ಇವರಂ ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಯಾಕಂದ್ರೆ ಇವರಂ ಅಲ್ಲಿ ಅನ್ನು ಮತ್ತು ಅಂ ಕೆಲಸವು ಈ ನಾಮಪದದ ಮೇಲೆ ನಡೀತದೆ. ಇಲ್ಲಿ ಏನಿದೆ ಇವರಂ ಅಂ. ಸೊ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಎರಡು ನಡೆಯುತ್ತೆ, ಒಂದು ಅನ್ನು ಇನ್ನೊಂದು ಅಂ. ಓಕೆನಾ? ಪ್ರಶ್ನೆ 32, ಕೊಂದನು ಕ್ರಿಯಾಪದದ ಮೂಲ ರೂಪವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೊಲ್ಲು, ಆಪ್ಷನ್ ಬಿ ಕೊಡು, ಆಪ್ಷನ್ ಸಿ ಕೊಂದ, ಆಪ್ಷನ್ ಡಿ ಕೊಂದಿತು. ಕೊಂದನು ಕ್ರಿಯಾಪದದ ಮೂಲ ರೂಪ ಏನು ಅಂತ ಕೇಳಿ ಸಡನ್ ಆಗಿ ಹೇಳಬೇಕು. ಪ್ರಶ್ನೆ 32ರ ಸರಿಯಾದ ಉತ್ತರ ಆಪ್ಷನ್ ಎ ಕೊಲ್ಲು. ಕೊಲ್ಲು, ಕೊಂದನು, ಕೊಂದಾನು, ಕೊಲ್ಲುತ್ತಿದ್ದಾನೆ, ಕೊಲ್ಲುವನು ಗೆಳೆಯರೆ. ಇದರದೆಲ್ಲ ಕ್ರಿಯಾಪದದ ಮೂಲ ರೂಪ ಏನು? ಕೊಲ್ಲು. ಕೆಲಸವನ್ನು ಸೂಚಿಸುವ ಪದಗಳನ್ನ ಕ್ರಿಯಾಪದಗಳು ಅಂತ ಕರೀತಾರೆ. ಒಂದು ಕೆಲಸವನ್ನ ಸೂಚಿಸ್ತಾ ಇದೆ, ಕೊಲ್ಲೋದು ಒಂದು ಕೆಲಸ. ಆ ಕೆಲಸ ಅಂದ್ರೆ ಕ್ರೈಮ್ ಅದೊಂದು. ಸೊ ಇಲ್ಲೇನು ಕೆಲಸವನ್ನು ಸೂಚಿಸುವ ಪದಗಳನ್ನ ಕ್ರಿಯಾಪದಗಳು ಅಂತ ಕರೀತಾರೆ ಗೆಳೆಯರು. ಓಕೆನಾ? ಪ್ರಶ್ನೆ 33, ಮನಿಗ ಹೋದ್ರೆ ಮಜ್ಜಿಗೆ ಕೊಡ್ದೋಳು, ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ. ಇದೊಂದು ಫೇಮಸ್ ಆದ ಗಾದೆ ಮಾತು. ಸೊ ಏನು ಕೊಡ್ತಾಳೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ಬೆಣ್ಣೆ, ಆಪ್ಷನ್ ಡಿ ತುಪ್ಪ. ಮನೆಗೆ ಹೋದ್ರೆ ಮಜ್ಜಿಗೆ ಕೊಡ್ದವಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ. ಯಾಕೆ ಮಜ್ಜಿಗೆನೇ ಕೊಡಲ್ಲ, ಏನು ಹೇಳಿ ಕಳಿಸಿದ್ರೆ ಇದನ್ನು ಕೊಡ್ತಾಳ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 33ರ ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಗೆಳೆಯರೆ. ಮನೆಗೆ ಹೋದ್ರೆ ಮಜ್ಜಿಗೆ ಕೊಡ್ದವಳು ಹೇಳಿ ಕಳಿಸಿದ್ರೆ ಹಾಲು ಕೊಟ್ಟಾಳ ಅಂತಾರೆ. ಯಾಕಂದ್ರೆ ಹಾಲು ಆಲ್ಮೋಸ್ಟ್ ಎಲ್ಲರೂ ಮಾರ್ತಾರೆ. ಆದರೆ ಮಜ್ಜಿಗೆನ ಹಳ್ಳಿಗಾಡುಗಳಲ್ಲಿ ಏನು ಮಾಡ್ತಾರೆ, ಏನು ಅದು ಬೆಣ್ಣೆನ ಕಡ್ದಿರ್ತಾರೋ ಆ ಕಡ್ದಿರೋಂಥ ಉಳಿದಿರೋಂಥ ಏನು ಮಜ್ಜಿಗೆ ಇರುತ್ತೆ, ಆ ಮಜ್ಜಿಗೆ ಒಂದು ಸ್ವಲ್ಪ ಮಸಾಲೆ ಗಿಸಾಲೆ ಅಕ್ಕಪಕ್ಕದವ್ರಿಗೆ ಹಾಗೆ ಫ್ರೀಯಾಗಿ ಕೊಡ್ತಾರೆ. ನಾವು ಕುಡಿದಿದ್ದೀವಿ. ನಾವು ಯಾವತ್ತೂ ಹಳ್ಳಿಗಾಡಿನಲ್ಲಿ ಇದ್ದವರು ನಾವು ಯಾವತ್ತೂ ಹಣ ಕೊಟ್ಟು ಮಜ್ಜಿಗೆನ ಕುಡಿದ್ರೆ. ಈಗ ಸಿಟಿಗೆಲ್ಲ ಬಂದಿದ್ದೀವಿ, 10 ರೂಪಾಯಿ ಕೊಟ್ಟರೆ ಒಂದು 200 ml ಪ್ಯಾಕೆಟ್ ಸಿಗುತ್ತೆ, ಅದನ್ನು ಮಜ್ಜಿಗೆ ಕುಡಿತೀವಿ. ಆದರೆ ಹಳ್ಳಿ ಊರಲ್ಲಿ ಬಂದುಬಿಟ್ಟು ಅಕ್ಕಪಕ್ಕದವ್ರಿಗೆ ಇವತ್ತು ನಾನು ಬೆಣ್ಣೆ ಕಡ್ದಿದ್ದೀನಿ, ಮಜ್ಜಿಗೆ ಓದಿದೆ, ಕೊಡ್ಲಾ ತಗೊಳ್ಳಿ ಅಂತ ಕೊಡ್ತಾಯಿದ್ರು. ಸೊ ಅದು ಮಜ್ಜಿಗೆ ಒಂದು ರೀತಿ ಫ್ರೀ ಇದ್ದಾಗೆ. ಬೆಣ್ಣೆ ಕಡ್ದಾಗ ಒಂದ್ಸರಿ ಮಜ್ಜಿಗೆ ಬರುತ್ತೆ, ಅದು ಮಜ್ಜಿಗೆ ಫ್ರೀ, ಯಾರಿಗಾದ್ರೂ ಕೊಡ್ತಾರೆ. ಅದೇ ರೀತಿ ಮನೆಗೆ ಹೋದ್ರೆ ಮಜ್ಜಿಗೆನೇ ಕೊಡಲ್ಲ ಅವಳು. ಮಜ್ಜಿಗೆ ಫ್ರೀ ಇರೋ ಅಂತ ಮಜ್ಜಿಗೆನೇ ಅವಳು ಕೊಡದೇ ಇರೋಳು ಇನ್ನು ಹೇಳಿ ಕಳಿಸಿದ್ರೆ ಹಾಲು ಕೊಟ್ಟಾಳ ಅಂತ ಒಂದು ಗಾದೆ ಮಾತಿದೆ. ಇದರ ಭಾವಾರ್ಥ ಬೇರೆ ಇದೆ. ಓಕೆನಾ? ಪ್ರಶ್ನೆ 34, ಎರಕ ಪದದ ವಿರುದ್ಧ ಪದ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರೀತಿ, ಆಪ್ಷನ್ ಬಿ ರಾಗ, ಆಪ್ಷನ್ ಸಿ ಚರಕ, ಆಪ್ಷನ್ ಡಿ ದ್ವೇಷ. ಎರಕ ಹೊಯ್ದ ಅಂತಾರೆ, ಎರಕವ ಹೊಯ್ದ ಅಂತೇಳಿ. ಸೊ ಎರಕ ಪದದ ವಿರುದ್ಧ ಪದವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 34ರ ಸರಿಯಾದ ಉತ್ತರ ಆಪ್ಷನ್ ಡಿ ದ್ವೇಷ ಗೆಳೆಯರೆ. ಎರಕ ಪದದ ವಿರುದ್ಧ ಪದ ದ್ವೇಷ. ಎರಕ ಅಂದ್ರೆ ಪ್ರೀತಿ ಹೊಯ್ಯೋದು. ಎರಕ ಹೊಯ್ಯೋದು ಅನ್ನೋ ಅರ್ಥ ಏನಪ್ಪಾ ಅಂದ್ರೆ ಪ್ರೀತಿಯನ್ನ ಹೊಯ್ಯೋದು. ಸೊ ಪ್ರೀತಿಯ ವಿರುದ್ಧಾರ್ಥಕ ಪದ ಯಾವುದು? ದ್ವೇಷ ಗೆಳೆಯರೆ. ಓಕೆನಾ? ಪ್ರಶ್ನೆ 35, ಶ್ರಾಂತಿ ಇದರ ವಿರುದ್ಧ ಪದ ಏನು ಅಂತ ಕೇಳ್ತಾ ಇದ್ದಾರೆ. ಶ್ರಾಂತಿ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು, ವಿಶ್ರಾಂತಿನೇ ಇಲ್ಲದೆ ಕಷ್ಟಪಟ್ಟು ಕೆಲಸ ಮಾಡೋದು. ಸೊ ಆಪ್ಷನ್ ಎ ಸಂಕ್ರಾಂತಿ, ಆಪ್ಷನ್ ಬಿ ವಿಶ್ರಾಂತಿ, ಆಪ್ಷನ್ ಸಿ ಕಾಂತಿ, ಆಪ್ಷನ್ ಡಿ ಬಳಲಿಕೆ. ಶ್ರಾಂತಿ ಅಂದ್ರೆ ಬಳಲೋದು, ಒಂದು ರೀತಿ ಬಳಲಿಕೆಯಿಂದ ಬೆಂಡಾಗೋದು ಮನುಷ್ಯ, ಶ್ರಾಂತಿ ಅಂತಾರೆ.
ಪ್ರಶ್ನೆ 35ರ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ರಾಂತಿ ಗೆಳೆಯರೆ. ಶ್ರಾಂತದ ವಿರುದ್ಧ ಪದ ಯಾವುದು? ವಿಶ್ರಾಂತಿ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.